ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಒಂದು ಹೀರೆಕಾಯಿ ತಗೊಂಡಿದ್ದೀನಿ. ಅದನ್ನ ಈ ಥರ ರೌಂಡಾಗಿ ಪೀಸ್ ಕಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ ನಾನು ಕಟ್ ಮಾಡ್ಕೊಂಡಿದ್ದೀನಿ, ತೋರಿಸ್ತಾ ಇದ್ದೀನಿ. ಈ ಥರ ರೌಂಡಾಗಿ ಪೀಸ್ ಕಟ್ ಮಾಡ್ಕೋಬೇಕು ನೋಡಿ. ತೀರಾ ದಪ್ಪನೂ ಬೇಡ, ತೀರಾ ತೆಳ್ಳಗೂ ಬೇಡ. ಇದೊಂದು ಮೀಡಿಯಮ್ ಸೈಜಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 200 ಗ್ರಾಮು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. 1 ಸ್ಪೂನು ಉಪ್ಪು ಹಾಕ್ಕೊಂತೀನಿ. ನೀವು ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ನೋಡ್ಕೊಂಡು ಹಿಟ್ಟು ತಗೊಳ್ಳಿ ನೋಡಿ. ಇಲ್ಲಿ 1 ಸ್ಪೂನು ಉಪ್ಪು ಹಾಕ್ಕೊಂಡಿದ್ದೀನಿ, 2 ಸ್ಪೂನು ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮತ್ತು ಒಂದೂವರೆ ಸ್ಪೂನು ಜೀರಿಗೆ ಅಜ್ವಾನದ ಪುಡಿ ನಾನು ಕುಟ್ಟಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂತಿದ್ದೀನಿ. ಸ್ವಲ್ಪ ಸೋಡಾ ಪುಡಿ ಹಾಕೋಣ, ಅಡುಗೆ ಸೋಡಾ. ಈಗ ಇದನ್ನೆಲ್ಲ ಒಂದು ಟೈಮು ಕೈಯಿಂದ ಕ್ಲೀನಾಗೆ ಅದು ಎಲ್ಲ ಖಾರ ಪುಡಿ ಉಪ್ಪು ಇದೆಲ್ಲ ಹೊಂದ್ಕೊಳ್ಳೋತನ ಕ್ಲೀನಾಗೆ ಕೈಯಿಂದ ಕಾಲಿಸ್ಕೊಳ್ಳೋಣ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಇಟ್ಟು ಕಾಲಿಸ್ಕೊಳ್ಳೋಣ ನೋಡಿ. ಒಂದೇ ಸಲ ಜಾಸ್ತಿ ನೀರು ಹಾಕ್ಕೋಬಾರ್ದು, ಸ್ವಲ್ಪ ನೀರು ಹಾಕ್ಕೊಂಡು ಕಾಲಿಸ್ಕೊಳ್ಳೋಣ. ಇದೆಲ್ಲ ಗಂಟು ಹೋಗೋತನ ಕಾಲಿಸ್ಕೋಬೇಕು ನೋಡಿ. ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ಇದು ಪೂರ ಇಟ್ಟು ಪೂರ ಒಳಗೆಲ್ಲ ಸಣ್ಣ ಗಂಟು ಇರ್ತವೆ, ಅದೆಲ್ಲ ಗಂಟೆಲ್ಲ ಹೋಗೋತನ ಕಾಲಿಸ್ಕೋಬೇಕು ನೋಡಿ. ಈಗ ಸಾಕು, ಇದು ಕಾಲಿಸಿದ್ದಾಯಿತು. ಇಲ್ಲಿ ಒಲೆ ಮೇಲೆ ಬಾಣಲೆಯಲ್ಲಿ ಎಣ್ಣೆ ಇಟ್ಟಿದ್ದೀನಿ. ಈಗ ಹಾಕ್ಕೊಳ್ಳೋಣ ನೋಡಿ. ನಾನು ಒಂದೊಂದೇ ಬಿಡ್ತಾ ಇದ್ದೀನಿ. ಹೀರೆಕಾಯಿ ಹಚ್ಚಿದ್ವಲ್ಲ ಅದನ್ನೆಲ್ಲ ಹಿಟ್ಟಿನೊಳಗೆ ಹಾಕ್ಕೊಂಡು ಈಗ ಒಂದೊಂದೇ ಬಿಡ್ತಾ ಇದ್ದೀನಿ. ಈ ಕರೆಂಟ್ ಹೋಯ್ತು ನೋಡಿ. ಒಳ್ಳೆ ವೀಡಿಯೋ ಮಾಡೋಕ್ಕರ್ಲೆ ಕರೆಂಟ್ ಹೋಯ್ತು, ಆದರೂ ಪರವಾಗಿಲ್ಲ ಕಾಣಿಸ್ತಾ ಇದೆ. ಈಗ ನೋಡಿ ಆಗಿದ್ದಾವೆ. ಈಗ ನೋಡಿ ಕರೆಂಟ್ ಬಂತು, ಈಗ ಹೆಂಗೆ ಕಾಣಿಸ್ತಿದ್ದಾವೆ. ಸಾಕಿದಾಗಿದೆ, ತಕ್ಕೊಳ್ಳೋಣ. ಇಲ್ಲಿ ಟೀ ಇಟ್ಟಿದ್ದೀನಿ. ಈವ್ನಿಂಗ್ ಟೈಮು ಸಾಯಂಕಾಲ ಸ್ವಲ್ಪ ಈ ಥರ ಬಿಸಿ ಪಕೋಡ ತಿಂದು ಟೀ ಕುಡಿದ್ರೆ ಮೈಂಡ್ ಫ್ರೆಶ್ ಅನಿಸುತ್ತೆ. ಈಗ ಮಳೆಗಾಲದಾಗಂತೂ ಬಿಸಿದು ಏನಾದರೂ ತಿನ್ಬೇಕನ್ನಿಸುತ್ತೆ ಈವ್ನಿಂಗ್ ಟೈಮು ನೋಡಿ. ಇಲ್ಲಿ ನಾನು ಟೀ ಆಯಿತು, ಟೀ ಸೋಸ್ಕೊಂಡೆ. ಬನ್ನಿ ಹೀರೆಕಾಯಿ ಬೋಂಡ ತಿಂದು ಟೀ ಕುಡಿಯೋಣ. ಇಲ್ಲಿ ನೋಡಿ ನಾನು ಟೀ ಸೋಸ್ಕೊಂಡಿದ್ನೆಲ್ಲ ಈಗ ಟೀ ಹಾಕ್ಕೊಂತಿದ್ದೀನಿ. ಹೊಸಬ್ರು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೆಲ್ಲೈಕನ್ ಪ್ರೆಸ್ ಮಾಡಿ, ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನು ಪ್ರೆಸ್ ಮಾಡಿ. ನೆಕ್ಸ್ಟ್ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಇಷ್ಟತನ ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.